ಮುತ್ಕನ್ ಮಾತಕ್ ಬೆಂಕಿ ಹಾಕ. ಅವನಿನ್ನೂ 50 ವರ್ಷ ಬದುಕ್ತಾನೆ ಅನ್ನೋ ಹಾಗೆ ಇನ್ನೂ 100 ಕಾಲ ಬಾಳಮ್ಮ ಅಂತಿದ್ದಾನಲ್ಲ. ಸೊಸೆ ಅಂದ್ರು ಸಾಯ್ಲಿ ಅಂತ ಶಾಪ ಕೊಟ್ಟ ಬಾಯಲ್ಲಿ ಮನೆ ಮಗಳನ್ನ ಬದುಕು ಅಂತಿದ್ದಾನೆ. ಬಿಟ್ಬಿಡು ಚಂದ್ರಿಕಾ, ನೀನು ಮನೆ ಮಗಳೇ ಅಲ್ವಾ. ಬಾರಮ್ಮ, ಸ್ವಾಮೀಜಿ ಬಂದಿದ್ದಾರೆ, ಅವರ ಆಶೀರ್ವಾದ ಕೂಡ ತಗೋಬೋದಂತೆ. ಸ್ವಾಮಿ, ಗಂಗಾ ಮಗಳು ದಿವ್ಯ ಬಂದಿದ್ದಾಳೆ. ಏನ್ ಸ್ವಾಮಿ ಹಾಗೆ ನೋಡ್ತಿದ್ದೀರಾ? ನನಗೆ ಯಾಕೆ ಹೀಗೆ ಅಂತ ಕೇಳಿದೆ. ನೀನೇ ಎದುರುಗಡೆ ಬಂದು ನಿಂತಿದ್ಯಾ. ಆವತ್ತು ನಿನ್ನ ಪ್ರಶ್ನೆಯಾಗಿ ಉಳ್ಕೊಳ್ತು. ಇವಾಗ ಉತ್ತರ ಸಿಗ್ತಿದೆ. ಸಂತೋಷ ಆಗ್ತಿದೆ ತಾಯಿ. ಮನುಷ್ಯರ ಮುಖದಲ್ಲಿ ನಗುನ ತುಂಬಿಸೋಕ್ಕಾಗೋದು ಒಬ್ಬ ಭಗವಂತನ ಹತ್ರ ಮಾತ್ರನೇ. ನೀವು ಸಂತೋಷವಾಗಿದ್ರೆ ಮನುಷ್ಯರೆಲ್ಲ ಸಂತೋಷವಾಗಿದ್ದ ಹಾಗೆ ಸ್ವಾಮಿ. ನನಗೆ ಆಶೀರ್ವಾದ ಮಾಡಿ ಸ್ವಾಮಿ. ನಿನಗೆ ಆಶೀರ್ವಾದ ಮಾಡೋ ಅರ್ಹತೆ ನಮಗೆ ಇನ್ನೂ ಇದೆಯಾ ತಾಯಿ? ನಿನ್ನ ತಂದೆನ ಕಾಪಾಡೋಕ್ಕಾಗಲಿಲ್ಲ, ನಿನ್ನ ತಾಯಿನೂ ಕಾಪಾಡೋಕ್ಕಾಗಲಿಲ್ಲ. ನಿಮ್ಮ ವಂಶದಲ್ಲಿ ಯಾವ ಸೊಸೆನೂ ಕಾಪಾಡೋಕ್ಕಾಗಲಿಲ್ಲ. ನಮಗೇನೋ ಶಕ್ತಿ ಇದೆ ಅಂತ ಇನ್ನೂ ನಮ್ಮನ್ನು ನಂಬಿದ್ಯಾ ಅಮ್ಮ? ನಾವು ನಿನಗೆ ಏನು ಒಳ್ಳೇದು ಮಾಡಿದ್ದೀವಿ ಅಂತ? ನಮ್ ಕ್ಷೇಮನ ಕೇಳ್ಕೊಂಡಿದ್ರಿ, ನಮ್ ವಂಶ ಸಂತೋಷವಾಗಿರ್ಬೇಕು ಅನ್ಕೊಂಡಿದ್ರಿ. ಅದಕ್ಕಿಂತ ಇನ್ನೇನ್ ಬೇಕು ಸ್ವಾಮಿ? ಸುಖ ಸಂತೋಷಕ್ಕೆ, ಕಷ್ಟ ಸುಖಗಳಿಗೆ ಅತಿಥಿಗಳಾಗಿರೋ ನೀವು, ಎಲ್ಲೋ ಹಿಮಾಲಯದಲ್ಲಿ ಏಕಾಂತದಲ್ಲಿ ತಪಸ್ಸು ಮಾಡೋ ನೀವು ಈ ಹುಡುಗಿಗೆ ಆಶೀರ್ವಾದ ಮಾಡೋದಕ್ಕೆ ಬಂದಿದ್ದೀರಾ ಅಂದ್ರೆ ಇದನ್ನ ಮೀರಿ ಏನ್ ಬೇಕು ಸ್ವಾಮಿ? ನಿಮ್ಮ ತಪಶಕ್ತಿ ನನ್ನ ತಂದೆ ತಾಯಿ ಪ್ರಾಣನ ಕಾಪಾಡದೇ ಇರ್ಬೋದು, ಆದ್ರೆ ನಿಮ್ಮಂಥವ್ರು ನನ್ನ ಮುಂದೆ ಇದ್ದಾರೆ ಅನ್ನೋ ಧೈರ್ಯ ನಾನು ತಲೆ ಎತ್ತೋ ಹಾಗೆ ಮಾಡುತ್ತೆ ಸ್ವಾಮಿ. ಈ ಮಾನವ ಶಕ್ತಿ ನಿಮ್ಮ ದೈವ ಶಕ್ತಿ ಜೊತೆಯಾಗಿರ್ಬೇಕು. ಏನ್ ಸ್ವಾಮಿ ಯೋಚಿಸ್ತಾ ಇದ್ದೀರಾ? ಮನುಷ್ಯನ ನಂಬಿಕೆಗೆ ದೈವ ಯಾವಾಗಲೂ ಪರೀಕ್ಷೆ ಮಾಡ್ತಾನೆ ಇರುತ್ತಮ್ಮ. ಆ ಮನುಷ್ಯ ಮಾಡಿರೋ ಕರ್ಮ, ಆ ಮನುಷ್ಯನ ವಶ ಮಾಡ್ಕೋಬೇಕು ಅಂದ್ಕೊಳ್ಳೋ ವಿಧಿ ಯಾವಾಗಲೂ ಸ್ಪರ್ಧೆ ಮಾಡ್ತಾನೆ ಇರುತ್ತಮ್ಮ. ನಿಮ್ಮ ಅಪ್ಪ ಅಮ್ಮ ಎದುರಿಸಿದ ಪರೀಕ್ಷೆನೇ ಬೇರೆ, ನೀನು ಎದುರಿಸೋವಂಥ ಪರೀಕ್ಷೆನೇ ಬೇರೆ. ನಿನ್ನ ವಿಧಿ ಕರ್ಮದ ಮಧ್ಯೆ ನಡೆಯೋ ಯುದ್ಧದಲ್ಲಿ ನಿನ್ನ ಜಯ ಅಪಜಯ ದೈವಾಧೀನವಾಗುತ್ತೆ.
ಅವಳು ಬಂದಿರೋದು ಈಗಷ್ಟೇ ಅಲ್ವಾ ಸ್ವಾಮಿ? ಆಗಲೇ ಎಲ್ಲ ವಿಷಯಗಳು ಯಾಕೆ? ಮೊದಲು ದೇವಿ ದರ್ಶನ ಮಾಡಿ ಪೂಜಾ ಕಾರ್ಯಕ್ರಮಗಳನ್ನ ಮಾಡೋಣ. ಮಾತು ತೆಗೆದಾಕ್ದಷ್ಟು ಸುಲಭ ಅಲ್ಲ ಚಲವಯ್ಯ. ಕಾಲನ ದಾಟೋದು. ವಿಧಿ ಕಾಳಸರ್ಪದ ಥರ ಹಿಂದೆಯಿಂದ ಕಚ್ಚಿದ್ರೂ ಅದನ್ನ ಸಹಿಸ್ಕೊಳ್ತಾ ಮುಂದೆ ಹೋಗೋದೇ ಅಲ್ವಾ ಸ್ವಾಮಿ ಜೀವನ. ಗಂಗಾ ಮಗಳಿಗೆ ಆ ಪರಮೇಶ್ವರಿ ಅಷ್ಟು ಮಾತ್ರ ವಿಜಯನ ಕೂಡ ಕೊಡಲ್ವಾ? ಬನ್ನಿ ಸ್ವಾಮಿ, ಆ ದೇವಿನೇ ಬೇಡಿಕೊಳ್ಳೋಣ. ನಡೀರಿ. ಆ ಚೆಲುವಯ್ಯ ಏನು ಮುಚ್ಚಿಡ್ತಿದ್ದಾನೆ ಅಲ್ವಾ ಚಂದ್ರಿಕಾ? ಖಂಡಿತವಾಗ್ಲೂ ಮುಚ್ಚಿಡ್ತಿದ್ದಾನೆ. ಈ ಸರಿ ಕೂಡ ಏನೋ ಆಗೋ ತರ ಇದೆ. ಶಲ್ವಯ್ಯನವರು ಸ್ವಾಮೀಜಿ ಏನೋ ವಿಚಿತ್ರವಾಗಿ ಮಾತಾಡ್ಕೋತಿದಾರಲ್ವ ರೀ? ಅದೇ ನನಗೂ ಅರ್ಥ ಆಗ್ತಿಲ್ಲ ಮೀನಾಕ್ಷಿ. ಅವ್ರ ಮಾತಿನಿಂದ ಏನೋ ಮರ್ಮ ಇದೆ. ನಮ್ ಕುಟುಂಬಕ್ಕೆ ಮತ್ತೆ ಏನೋ ಅಪಾಯ ಇದೆ ಅಂತ ಸ್ವಾಮೀಜಿಗಳು ಏನೋ ಹೇಳ್ತಾ ಇದ್ದಾರೆ. ಚೆಲುವಯ್ಯನವರು ಏನೋ ಮುಚ್ಚಿಡ್ತಿದ್ದಾರೆ. ಅದ್ರ ಬಗ್ಗೆನೇ ಸ್ವಾಮೀಜಿ ಭಯ ಪಡ್ತಿದ್ದಾರೆ. ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು ಶತಮಾನಂ ಭವತಿ ಶತಾಯು ಪುರುಷಸ್ಯತೇಂದ್ರಿಯ ಆಯುಷ್ಯೇಂದ್ರಿಯೇ ಪ್ರತಿಷ್ಠತಿ. ಅಜ್ಜಿ, ಪೂಜೆ ಆದ್ಮೇಲೆ ಕೇಳೋಣ ಅನ್ಕೊಂಡಿದ್ದೆ. ಅಣ್ಣ ಸಿಕ್ಕದ್ನಾ? ಇಲ್ಲಮ್ಮ, 12 ವರ್ಷದಿಂದ ಅಭಿಗೋಸ್ಕರ ಹುಡುಕ್ತಾನೆ ಇದ್ದೀವಿ. ಅಭಿ ಯಾವಾಗ ಮನೆಗೆ ವಾಪಸ್ ಬರ್ತಾನೋ ಅಂತ ಕಾಯ್ತಾನೆ ಇದೀವಿ ದಿವ್ಯಾ.
ಕಾಯೋದು ಮಾತ್ರನೇ ನಮ್ಗೆ ಉಳ್ಕೊಳ್ಳೋ ಥರ ಇದೆ. ಅವನು ಮಾತ್ರ ಬರಲೇ ಇಲ್ಲ. ಬರೋನೇ ಆಗಿದ್ರೆ ಇಷ್ಟೊತ್ತಿಗೆ ಯಾವತ್ತೋ ಬರ್ತಿದ್ದ. ಬರೋ ಉದ್ದೇಶ ಅವನಿಗೆ ಇಲ್ವೇನೋ? ನೀವೇನು ಬೇಜಾರು ಮಾಡ್ಕೋಬೇಡ ತಾಯಿ, ಅಭಿ ಖಂಡಿತ ವಾಪಸ್ ಬರ್ತಾನೆ. ಹೌದಮ್ಮ, ಅಭಿಗೆ ನೀವು ಅಂದರೆ ಪ್ರಾಣ. ನೀವು ಬಂದಿದ್ದೀರಾ ಅಲ್ವಾ, ಅವನು ಕೂಡ ಬಂದ್ಬಿಡ್ತಾನೆ. ಸ್ವಾಮಿ, ನಮ್ಮ ಅಣ್ಣ ಕ್ಷೇಮವಾಗಿ ಇದ್ದಾನೆ ಅಲ್ವಾ? ಅವನು ಯಾವಾಗ ವಾಪಸ್ ಬರ್ತಾನೆ? ಸದ್ಯದಲ್ಲೇ ಬರ್ತಾನಮ್ಮ. ಬರೋ ನಿನ್ನ ಹುಟ್ಟು ಹಬ್ಬದ ದಿನ ನಿನ್ನ ಮುಂದೆ ಇರ್ತಾನೆ. ದಿವ್ಯಾ ಹುಟ್ಟು ಹಬ್ಬಕ್ಕ ಇನ್ನು 4 ದಿನ ಇದೆ ಸ್ವಾಮಿ. ಅಂದ್ರೆ 4 ದಿನ ಆದ್ಮೇಲೆ ನನ್ ಮರಿ ಮೊಮ್ಮಗನ್ ನೋಡ್ತೀನ. ನಿಜವಾಗ್ಲೂ 4 ದಿನದಲ್ಲಿ ನಮ್ಮ ಅಭಿ ಬರ್ತಾನೆ ಸ್ವಾಮಿ. ಈ ತಂಗಿನ ಬಿಟ್ಟು ಆ ಅಣ್ಣ ಎಷ್ಟು ವರ್ಷ ಅಂತ ದೂರ ಇರ್ತಾನೆ? ಬರ್ತಿದ್ದಾನಮ್ಮ. ಅಭಿ ಬಂದರೆ ಮತ್ತೆ ಆ ಮನೆಗೆ ಹಳೆ ವೈಭವ ಬಂದಾಗೆ. ದಿವ್ಯಮ್ಮ ಬಂದಿರೋದಕ್ಕೆ ಅರ್ಧ ಸಂತೋಷ ಬಂದಿದೆ. ಇನ್ನು ಅಭಿ ಕೂಡ ಬಂದ್ಬಿಟ್ರೆ ಇನ್ನು ಹಬ್ಬಾನೇ, ಅಪಾಯ ಎಲ್ಲ ಹೋದಾಗೆ. ಅವನು ಬಂದ್ರೆ ನಿಮಗೆ ಹಬ್ಬ, ನಮಗೆ ನಷ್ಟ. ಆ ಆಸ್ತಿಗೆ ಯಜಮಾನರಾಗ್ತೀವಿ ಅನ್ನೋ ನಿನ್ನ ಆಸೆ ನಿರಾಸೆ ಆಗುತ್ತೆ ಚಂದ್ರಿಕಾ. ಆ ಥರ ಯಾವತ್ತೂ ಆಗಲ್ಲ. ನಿತ್ಯ ಇರೋದು ಯಾಕೆ? ನಮ್ಮ ಕೈಗೆ ರಕ್ತ ಅಂಟದೇ ಇರೋ ಹಾಗೆ ಅಣ್ಣ ತಂಗಿನ ಸಾಯಿಸಿ ಆ ಆಸ್ತಿನ ನಮಗೆ ಕೊಡಿಸ್ತಾಳೆ. ಸರ್, ನಿತ್ಯ ಅವರು ರೌಡಿಗಳನ್ನ ಕರ್ಕೊಂಡು ದೇವಸ್ಥಾನದ ಹತ್ರ ಬರ್ತಿದ್ದಾರೆ. ಇಮಿಡಿಯೇಟ್ ಆಗಿ ನಮ್ಮ ಪೊಲೀಸ್ ಅವ್ರನ್ನ ಕರ್ಕೊಂಡು ಹೋಗಿ ರೌಡಿಗಳನ್ನ ತಡಿ. ನಿತ್ಯ ಅವರ ವಿಷಯ ನಾನು ನೋಡ್ಕೋತೀನಿ. ಕಮ್ ಆನ್ ಚಾರ್ಜ್, ಕಮ್ ಆನ್, ಕಮ್ ಆನ್. ಮೇಡಮ್, ಪೊಲೀಸರು ಜನರು ತುಂಬ ಇದ್ದಾರೆ ಇಲ್ಲಿ. ಈಗ ನೀವೇನು ಮಾಡೋಕ್ಕಾಗಲ್ಲ, ವಾಪಸ್ ಹೋಗೋಣ. ವಾಪಸ್ ಹೋಗೋದಾ? ಏನು ಮೇಡಮ್ ಈ ರೀತಿ ಹಠ ಮಾಡ್ತಾ ಇದ್ದೀರಾ? ಮೊದಲೇ ಪೆರೋಲ್ ಮೇಲೆ ಹೊರಗಡೆ ಬಂದಿದ್ದೀರಾ. ಇಲ್ಲ, ದ್ವೇಷದಿಂದ ಬಂದಿದ್ದೀನಿ. ಬೇಡ ಮೇಡಮ್, ನನ್ನ ಮಾತು ಕೇಳಿ. ನಾನು ಅವಳನ್ನ ನೋಡ್ಬೇಕು, ಅವಳ ಅಂತ್ಯನ ನಾನು ನೋಡ್ಬೇಕು. ಏಯ್, ನಮ್ ದಿವ್ಯಾ ಮೇಡಮ್ನ ಸಾಯಿಸೋದಕ್ಕೆ ರೌಡಿಗಳು ಬಂದಿದ್ದಾರೋ? ಬಂದ್ರೆ ಒಂದ್ ಕೈ ನೋಡ್ಕೊಳ್ಳೋಣ.
ಮೇಡಮ್ ಮೊದಲೇ ಹೇಳಿದ್ರೆ ಕೇಳಲಿಲ್ಲ ನೀವು. ಇವಾಗ ನೋಡಿ ಜನ ಹೇಗೆ ನಮ್ಮನ್ನ ಮುತ್ತಿಗೆ ಹಾಕಿದ್ದಾರೆ ಅಂತ. ಮೇಡಮ್ ನಾವು ಹೊರಗಡೆ ಹೋದ್ರೆ ಜನರು ನಮ್ಮ ಬಾಡಿ ಕೂಡ ಸಿಗದೇ ಇರೋ ಹಾಗೆ ಸಾಯಿಸ್ಬಿಡ್ತಾರೆ. ಪ್ಲೀಸ್ ಮೇಡಮ್, ಇವಾಗಲಾದರೂ ನನ್ನ ಮಾತು ಕೇಳಿ. ಡ್ರೈವರ್, ನಿನ್ನ ಕಾರ್ ಹಿಂದಕ್ಕೆ ತೆಗಿ. ನಿಲ್ಸಿ. ದಿವ್ಯಾ ಮೇಡಮ್, ನೀವು ಅಚ್ಚು ಅವಳ ಹಾಗೆ ಇದ್ದೀರಾ. ಅವಳ ಹಾಗೆ ನಾನಿಲ್ಲ, ನನ್ನ ಹಾಗೆ ಅವಳಿದ್ದಾಳೆ. ಅದೇ ಮೇಡಮ್, ನಿಮ್ಮ ಮಗಳು ಅಚ್ಚು ನಿಮ್ಮ ಹಾಗೆ ಇದ್ದಾಳೆ ಅಂತಂದಿದ್ದೀನಿ. ಅವಳು ನನ್ನ ಮಗಳು ಅಲ್ಲ, ನನ್ನ ಅಕ್ಕನ ಮಗಳು. ಮೇಡಮ್, ದಿವ್ಯಾ ಬಗ್ಗೆ ನೀವೇನು ಹೇಳಿದ್ರು ಅವಳು ಹಾಗೇ ಇದ್ದಾಳೆ. ಆ ಗತ್ತು, ಆ ಡೈನಮಿಸಮ್, ಆ ಧೈರ್ಯ, ಆ ಪೊಗರು ಎಲ್ಲ ನೀವು ಹೇಳಿದಾಗೆ ಇದೆ ಮೇಡಮ್. ಒಂದು ಮಾತಲ್ಲೇ ಇಷ್ಟು ಜನರನ್ನ ಕಂಟ್ರೋಲ್ ಮಾಡಿದ್ಲು ಅಂದರೆ ಅವಳು ಸಾಮಾನ್ಯವಾದವಳಲ್ಲ ಮೇಡಮ್, ತುಂಬ ಪವರ್ಫುಲ್ ಅನಿಸುತ್ತೆ. ಅವಳನ್ನ ಹೊಗಳಿದ್ದು ಸಾಕು, ನಿಲ್ಸು. ಸಾರಿ ಮೇಡಮ್.